ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರುಬಂಧುಗಳಲ್ಲಿಯೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆ ತಿಳಿಸುತ್ತೆ. ಸುಖ ಸ್ವರೂಪರೇ, ಈ ಒಂದು ಮಾಸಿಕ ಕಾರ್ಯಕ್ರಮದ ವಿಷಯದ ಕುರಿತಾದಂಥ ಅನುಭವವನ್ನು ಎಲ್ಲ ಅನುಭವಗಳ ಹಂಚಿಕೊಂಡಿದ್ದಾರೆ. ಬಿಡಬೇಕು ಬಲು ಹಿಂದೆ ಬರಿದೆ ತನ್ನ ಇರುವ ಕೆಡಿಸುವ ಕಾಮವಿದನು ಕಂಡ ಯೋಗಿ. ಯೋಗಿಗಳಿಗೆ ಹೇಳಿದ ಮಾತು ಅಂತ ನಾವು ಅಂತೇವು. ಎಲ್ಲರೂ ಯೋಗಿಗಳ ಸುಖದ ಇಚ್ಛೆ ಯಾರಿಗಿಲ್ಲ. ಸುಖ ಹೊಂದ್ಬೇಕಂತನ ಎಲ್ಲರೂ ಪ್ರಯತ್ನ ಮಾಡಾಕತ್ತೀವಲ್ಲ. ಇದು ಜನ್ಮ ಜನ್ಮಾಂತರ ನಡೆದಿದೆ. ಇದ ಒಂದ ಜನ್ಮದ ನಡೆದಿಲ್ಲ ಇದು. ಆದ್ರ ಎಲ್ಲರೂ ನಾವು ಏನ್ ತಿಳ್ಕೊಂಡೆವು, ಸುಖ ಅನ್ನೋದು ವಿಷಯದಲ್ಲಿ ಐತಿ ಅಂತ ತಿಳ್ಕೊಂಡು ಆ ವಿಷಯ ಪ್ರಾಪ್ತಿಗೋಸ್ಕರ ಏನೇನೋ ಕರ್ಮಗಳನ್ನ ಮಾಡ್ಕೊಂತ ಹೊಂಟೆವು. ಜನ್ಮ ಜನ್ಮಾಂತರ ನಡೆದೈತಿದು. ಸುಖ ಹೊಂದ್ಬೇಕನ್ನುವಂತ ಇಚ್ಛೆ ಯಾವಾಗ ಆಗಿಲ್ಲ. ಸುಖ ಹೊಂದ್ಬೇಕಂತನ ಪ್ರಯತ್ನ ಮಾಡಾಕತ್ತೇವಲ್ರಿ. ಏನೋ ಮಾಡಿದ್ರು ಸುಖ ಬೇಕಂತನ ಮಾಡಾಕತ್ತೇವ್ ನಾವು. ಹೌದಲ್ರಿ? ನೀವು ಮನಿ ಕಟ್ರಿ, ನೌಕರಿ ಮಾಡ್ರಿ, ಪದವಿ ಪಡೀರಿ, ಏನ್ ಮಾಡಿದ್ರು ಕೂಡ ಸುಖ ಹೊಂದ್ಬೇಕಂತನ ಮಾಡಾಕತ್ತೇವ್. ಸುಖದ ಅಪೇಕ್ಷೆ ಯಾರಿಗಿಲ್ಲ. ಎಲ್ಲರೂ ಸುಖ ಹೊಂದ್ಬೇಕಂತನ ಮಾಡಾಕತ್ತೇವ. ಆದ್ರೆ ಸುಖ ಹೊಂದುವಂತ ಕ್ರಮ ತೆಪ್ಪೇವ್ ನಾವು. ಯಾಕೆ ಕ್ರಮ ತೆಪ್ಪೇವು ಅಂದ್ರೆ ಈ ಕಾಮಕ್ಕನುಸಾರವಾಗಿ, ಬಯಕೆಗಳಿಗೆ ಅನುಸಾರವಾಗಿ, ಅತಿ ಆಶೆಯಿಂದ ವಿಷಯಾದಿಗಳಲ್ಲಿ ಸುಖ ಆಯ್ತಂತ ತಿಳ್ಕೊಂಡು ಕ್ರಮ ತೆಪ್ಪಿ ಬಿಟ್ಟೆವು. ಹೌದಲ್ರಿ? ಇದು ಒಂದ ಜನ್ಮದಕ್ಕೆ ಇಲ್ಲಿ ನಡೆದಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು ತನು ಅನೇಕವನಿದ್ದೆ ಭವಭವಂಗಳಲ್ಲಿ ಅನಿಮಿತ್ಯ ವೈರಿಗಳಿಂದ ಕಾಮಾದಿಗಳಿಗಾಗಿ. ಕಾಮಕ್ಕನುಸಾರವಾಗಿ ಜನ್ಮಗಳನ್ನ ಕಳ್ಕೊಂತ ಬಂದೆವು. ಸುಖದ ಇಚ್ಛೆಯಿಂದನ ಅದ್ರೊಳಗೆ ಐತಿ ಅಂತನ ಈ ಇಚ್ಛೆನ ಏನ್ ಮಾಡೈತಿ ಅಂದ್ರೆ ದುಃಖಕ್ಕೆ ಕಾರಣ ಆಗೈತಿ ನಮಗೆ. ಅವ್ರ ಅನುಭವಗಳು ಹೇಳ್ತಾರ, ನೀನು ಅದರೊಳಗಿಲ್ಲ, ಆ ಸುಖ ಅನ್ನೋದು ನಿನ್ನೊಳಗೈತಿ. ನಿನ್ನೊಳಗಿರುವಂತ ಸುಖದ ಅನುಭವ ಆಗ್ಬೇಕಂದ್ರೆ ಈ ಕಾಮಗಳನ್ನ ಮೊದ್ಲಿಗೆ ಬಿಟ್ಬಿಡೋ. ಇದನ್ನ ವಿಷಯಗಳ ಮೇಲಿನ ಪ್ರೀತಿ ಏನೈತಲ್ಲ ಅದ ನಿನಗೆ ಸುಖ ಇಲ್ಲಂಗ್ ಮಾಡೈತಿ. ಅದನ್ನ ಮೊದ್ಲೇಕ್ ಬಿಟ್ಟು ವಿಷಯದೊಳಗೆ ಸುಖ ಐತಿ ಅಂತ ತಿಳ್ಕೊಂಡಿದ್ದ ಅಜ್ಞಾನ, ಇದನ್ನ ಕಳ್ಕೋಬೇಕಾಗೈತಿ ಮೊದಲಿಗೆ. ಮಲ ವಿಕ್ಷೇಪ ಆವರಣ ದೋಷಗಳನ್ನ ಕಳ್ಕೊಳ್ಳಾರ್ದ ಸುಖವನ್ನ ಹೊಂದಾಕಾಗುದಿಲ್ಲ. ಆ ಮಲ ವಿಕ್ಷೇಪ ಆವರಣಗಳನ್ನ ಕಳ್ಕೊಳಕ್ ಏಕೈಕ ಉಪಾಯ ಯಾವುದು ಅಂದ್ರೆ ಪರೋಕ್ಷ ಜ್ಞಾನ. ಇದ ಶ್ರವಣ ಮನನ ನಿಧಿಧ್ಯಾಸನದಿಂದ ಈ ಮಲ ವಿಕ್ಷೇಪ ಆವರಣ ದೋಷಗಳನ್ನ ಕಳ್ಕೊಳಕ್ ಬರ್ತೈತಿ. ಅಜ್ಞಾನ ಆವರಣ ವಿಕ್ಷೇಪಗಳನ್ನ ಕಳ್ಕೊಳಕ್ ಸಾಧ್ಯ ಐತೆ. ನಾವು ಇದನ್ನ ಕಳ್ಕೊಂಡಾಕ ನಾವು ಯಾವುದೇ ಬಾಹ್ಯ ಕರ್ಮಗಳನ್ನ ಮಾಡೋದ್ರಿಂದ ಸಾಧ್ಯ ಇಲ್ಲ. ಅಲ್ಲಿಯೂ ಕೂಡ ಇಚ್ಛೆಗಳನ್ನ ಇಟ್ಕೊಂಡ ನಾವು ಕರ್ಮಗಳನ್ನ ಮಾಡಾಕತ್ತೇವು. ಹೊರಗೆ ಏನೋ ಮಾಡಿದ್ರು ಸುಖದ ಇಚ್ಛೆಯಿಂದ ಇಟ್ಕೊಂಡ ಮಾಡಾಕತ್ತೇವು. ಅದಕ್ಕೆ ಸುಖ ಇಲ್ಲಂಗ ಆಗೈತಿ. ಏನೂ ಮಾಡದೆ ಇದ್ದಾಗ ಆರಾಮದೇವು, ಸುಖದ ಅನುಭವ ಐತಿ. ಹೌದಲ್ರಿ? ಪ್ರತಿಯೊಬ್ಬರಿಗೂ ಇದು ಗೊತ್ತೈತಿ. ಏನು ಮಾಡದೆ ಇದ್ದಾಗ ನಾ ಆರಾಮದೇನೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತೈತಿ. ಆದ್ರೆ ಅದನ್ನ ತಿಳ್ಕೊಳ್ಳಾಗದ ಮನುಷ್ಯ ಏನ್ ಮಾಡಾಕತ್ತೇನ ಅಂದ್ರೆ ವಿಷಯಗಳಲ್ಲಿ ಐತಿ ಅಂತ ತಿಳ್ಕೊಂಡು ಒಂದೊಂದು ಇಂದ್ರಿಯ ಸುಖಕ್ಕಾಗಿ ನೀವು ಹೊರಗೆ ಹುಡುಕೊಂತ ಹೊಂಟಾನ. ಹೌದಲ್ರಿ? ಶಬ್ದದಿಂದೋ, ರೂಪದಿಂದೋ, ರಸದಿಂದೋ, ಗಂಧದಿಂದೋ, ಸ್ಪರ್ಶದಿಂದೋ ಸುಖ ಕಾಣ್ಬೇಕಂತನ ಪ್ರಯತ್ನ ನಡೆಸ್ಯಾನ. ಹಗಲಿ 12 ತಾಸು ಅವನ್ನ ಗಳಸಾಕ, ವಿಷಯ ವಸ್ತುಗಳನ್ನ ಗಳಸಾಕ, ಅವನ್ ರಾತ್ರಿ ಬೋಗ್ಸಾಕ. ಆಗಲ್ಲ ಹೇಳಿದ್ರಲ್ಲ ಹಳಕಟ್ಟೆ ಸರ್, ಅದನ್ನ ಮಾಡಾಕ ಅಕ್ಕ ಮಾದೇವಿ ಹೇಳಿದ್ಲ, ಅವಾಗ ಹೇಳಿಲ್ಲ. ಅದನ್ನ ತಿಳ್ಕೊಂಡ ಅದನ್ನ ಮ್ಯಾಲಿನ ಮೋಹನ ಕಳ್ಕೊಂಡಾರ ಯಾರದೇವ್ ನಾವು? ಇಲ್ಲ. ಮತ್ತ ಅದ್ರಾಗ ಬಿದ್ದು ಓಡಾಡ್ತೇವ. ಹೌದಲ್ರಿ? ಹಿಂದಿ ಇಷ್ಟೊಂದು ವೈಭವೀಕರಿಸಿದ್ದಿಲ್ಲ ನಾವು ವಿಷಯ ವಸ್ತುಗಳನ್ನ. ಇವತ್ತು ಎಷ್ಟು ವಿಷಯ ವಸ್ತುಗಳನ್ನು ವೈಭವೀಕರಿಸಿ ನೋಡಾಕತ್ತೇವ್ ನಾವು. ಸುಖ ಹೊಂದ್ಬೇಕನ್ನಕ ಅವನು ಮಾಡ್ಕೊಂಡಿದ್ದಲ್ಲ ರೀ. ಅದರಿಂದ ಸುಖ ಸಿಕ್ಕೈತು ಇಲ್ಲೋ ಅನ್ನೋದನ್ನ ವಿಚಾರ ಮಾಡಿ ನೋಡ್ಕೊಂಡೇವನ್ ನಾವು. ನೋಡ್ಕೊಳ್ಳಲಿಕ್ಕೆ ನಮ್ಮ ಪರಿಸ್ಥಿತಿ ಹಿಂಗಾಗಿತ್ತು. ಸುಖದ ಹಪಪಿ ಮಾತ್ರ ತಪ್ಪಿಲ್ಲ, ಎಂದೂ ಸಿಕ್ಕೇ ಇಲ್ಲ ಹೊರಗೆ ಬೆನ್ನ ಹತ್ತಿ ಹುಡುಕಿದಾಗ. ಯಾಕಂದ್ರೆ ಇರೋದು ಒಳಗೈತಿ, ಹೊರಗೆ ಯಾವಾಗ ಸಿಗ್ಬೇಕದು. ಅದಕ್ಕೆ ವಿಚಾರ ಮಾಡಿ ಅವರು ಇದಕ್ಕೆ ಪರೋಕ್ಷ ಜ್ಞಾನಕ್ಕೆ ಒತ್ತು ಕೊಡು ಮೊದ್ಲೇಕ, ಆಮೇಲೆ ಅಪ್ರೋಕ್ಷ ಜ್ಞಾನವ ಮಾಡ್ಕೋ, ಅವಾಗ ನಿನಗೆ ತೃಪ್ತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ. ಇದನ್ನ ಮಾಡ್ಕೊಳಕ್ ನಾವು ಉತ್ಕಟವಾದಂತ ಇಚ್ಛೆ ಬೇಕಲ್ಲ.
ವಿಷಯಾದಿಗಳ ಮೇಲೆ ಇರ್ತಕ್ಕಂಥ ಮಮಕಾರ ಹೋಗ್ಬೇಕಂದ್ರ ನಾವು ಇದಕ್ಕೆ ಉತ್ಕಟ ಇಚ್ಛೆ ಬೇಕು. ಹೊಂದೇ ತೀರ್ತೇನೆ ಅನ್ನುವಂತ ಈ ಜನ್ಮವನ್ನ ಅದಕ್ಕಾಗಿ ಮುಡುಪಿಟ್ಟಿದ್ದೇನೆ, ಅದನ್ನು ಹೊಂದೇ ತೀರ್ತೇನೆ ಅನ್ನುವಂತ ಉತ್ಕಟ ಇಚ್ಛೆಯನ್ನು ಬೆಳೆಸ್ಕೊಂಡ ಮಾತ್ರ ಇದನ್ನ ಹೊಂದಾಕ್ ಸಾಧ್ಯ ಐತಿ. ಹೌದಲ್? ಕಡು ಲೋಭ ನಮ್ಮನ್ನ ಏನ್ ಮಾಡೈತಿ ಅಂದ್ರ ದುಃಖಕ್ಕೆ ಕಾರಣ ಆಗೈತಿ ಅಂತ. ಕಡು ಲೋಭನ ಕೆಟ್ಟ ಗುಣ ಅಂತ. ಅತಿ ಆಶೆ ಕಡು ಲೋಭದಿಂದ ಅನ್ಯ ದುರ್ಗುಣಮಿನುಂಟೆ ಅಂತ. ಹೌದಲ್ರಿ? ಸುಖದ ಇಚ್ಛೆ ಅದರ ವಿಷಯಾದಿಗಳಲ್ಲಿ ಐತಂತ ಪ್ರಯತ್ನ ಮಾಡ. ಇದಕ್ಕಾಗಿ ಏನಾಕೈತಿ ಅಂದ್ರ ನನ್ನ ಇರುವಿಕೆಯನ್ನ ನಾಶ ಮಾಡ್ತೈತಿ. ಈ ಸುಖ ಈ ಕಾಮ ಏನ್ ಮಾಡ್ತೈತಿ ಅಂದ್ರ ನನ್ನ ಇರುವಿಕೆಯನ್ನ ನಾಶ ಮಾಡಿ ಬಿಡ್ತೈತಿ ಅಂತ. ಹೌದಲ್ರಿ? ಸದ್ಗುಣಗಳು ಇದ್ದಲ್ಲಿ ಅದು ಬೆರಿಕೆ ಆಗಕ್ ಬಿಡುದಿಲ್ಲ. ಈಗ ಅತಿ ಆಶೆ ಇತ್ತಂದ್ರ, ಕಾಮ ಇತ್ತಂದ್ರ ಒಳ್ಳೆ ಅವ್ರ ಸಂಘ ಮಾಡಾಕ್ ಹಚ್ಚುದಿಲ್ಲ ಅದು. ಹೌದಲ್ರಿ? ಮತ್ತ ನಿಗಮಾದಿಗಳಲ್ಲಿ ಇರತಕ್ಕಂತ ವಿಧಿಗಳನ್ನ ಪರಿಪಾಲನೆ ಮಾಡಾಕ್ ಹಚ್ಚುದಿಲ್ಲ, ಶ್ರವಣ ಮಾಡಾಕ್ ಹಚ್ಚುದಿಲ್ಲ. ಅದು ಹಚ್ತೈತೇನ್ರಿ? ಇಲ್ಲ. ಮತ್ತ ಈ ಅಜ್ಞಾನದೊಳಗೆ ಬಿದ್ದು ಹೊಳಾಡಕ್ ಹಚ್ತೈತಿ. ಅದಕ್ಕೆ ಅವ್ರು ಇವನ್ ಬಿಡ್ಬೇಕು ಅಂತ ಮೊದ್ಲಿಗೆ ಬಿಟ್ಟು ಬಿಡ್ಬೇಕು. ಇದನ್ನ ಸುಖ ಬೇಕಾದವ್ರು, ಸುಖ ಹೊಂದ್ಬೇಕನ್ನೋರು ಮೊದ್ಲೇಕ ಈ ಕಾಮನೆಯನ್ನ ಕಳ್ಕೋಬೇಕು. ಆ ಕಾಮವನ್ನ ಕಳ್ಕೊಂಡಾಕ ಜ್ಞಾನ ಒಂದ ಸಾಧನ. ಅದನ್ನ ನೀವು ಯಾವುದೇ ಬಾಯಿಯ ಇಂದ್ರಿಯಗಳ ರಂಜನೆಯಿಂದ ಕಳ್ಕೊಂಡಾಕ ಆಗುದಿಲ್ಲ. ಕಳ್ಕೊಂಡಾರ ಕಂಡೇ ಇಲ್ಲ ಅಂತ. ಅದರಿಂದ ಅದನ್ನ ಬೆನ್ನ ಹತ್ತಿ ಹೋದಾರ ಕಳ್ಕೊಂಡೇ ಇಲ್ಲ ಅಂತ. ನಾವ್ ಇಷ್ಟೆಲ್ಲಾ ಗುಡಿ ಗುಂಡಾರಗಳನ್ನ ಮಾಡ್ಕೊಂಡೆವು, ಎಷ್ಟೆಷ್ಟೋ ತೀರ್ಥ ಕ್ಷೇತ್ರಗಳನ್ನ ಮಾಡ್ಕೊಂಡೆವು. ಅಲ್ಲಿ ಹೋಗಿ ಕಾಮನೆಯನ್ನ ಕಳ್ಕೊಂಡೆವು. ಹೆಂಗೋ ಕಾಮನೆ ಅಲ್ಲಿ ಪ್ರಚೋದನೆಗೊಳ್ತೈತಿ, ಬಯಕೆಗಳ ಹೆಚ್ಚಿಗೆ ಆಕ್ಕವು. ಹೌದಲ್ರಿ? ಯಾರು ಇಚ್ಛೆಗಳನ್ನ ದೂರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿರಿ? ಇಚ್ಛೆ ಇಟ್ಕೊಂಡ ದೇವಸ್ಥಾನಕ್ಕೆ ಹೋಗಿರಿ. ಹೌದಲ್ಲ? ನನಗ ಆದಾಗ್ಲಿಪ್ಪ, ಇದಾಗ್ಲಿ, ಇದನ್ ಮಾಡಿದೆ, ಅದು ನನಗೆ ಸಿಕ್ತ ಅಂದ್ರೆ ನಾ ಬಂದ್ ಇದನ್ನ ಹರಕೆ ತೀರಿಸ್ತೀನಿ. ಹೌದಲ್ರಿ? ಈ ಇಚ್ಛೆನ ಇಟ್ಕೊಂಡು ಹೋಗ್ಯವು. ಆ ಇಚ್ಛೆ ಪೂರೈಕೆ ಆಯ್ತಂದ್ರ, ಆ ಇಚ್ಛೆ ಈಡೇರ್ತಂದ್ರ ನಿನ್ನ ಸುಖ ಏನ್ ಸಿಕ್ತು ವಿಚಾರ ಮಾಡಿದೀವನ? ಅದರಿಂದ ಮತ್ತೊಟ್ಟು ದುಃಖ ಬೆಳೀತೀವಿ ಹೊರತಾಗಿ ಸುಖ ಸಿಗ್ಲಿಲ್ಲ. ಒಂದನ್ನು ಪಡೆದೆ ಅಂದ್ರ ಮತ್ತೊಟ್ಟು ಇನ್ನೊಂದನ್ನು ಪಡಿಬೇಕನ್ನುವಂತ ಆಸೆ ಮತ್ತ ಬಲಗೊಂತು. ಆ ಆಶೆನ ಏನಾಕೈತಿ ಮುಂದ ಹುಟ್ಟಾಕ ಹೊಂದಾಕ ಕಾರಣಕೈತಿ ಅಂತ. ಅದಕ್ಕ ತನು ಅನೇಕ ಅನಿತ್ಯ ಭವಭಾವಗಳಲ್ಲಿ ಅಂತ. ಅನಿಮಿತ್ಯ ವೈರಿಗಳೇನಪ್ಪ? ಕಾಮಾದಿಗಳು. ಇವು ವೈರಿಗಳು ಅಂತಂದ್ರ ಅವ್ರು. ಇವೇನ್ ನಮಗ್ ಮಿತ್ರರಲ್ಲಿ ಇವ್ರು ವೈರಿಗಳು. ಯಾಕಂದ್ರೆ ಇವು ಜನ್ಮಾಂತರ ಕಾರಣಕ್ಕವು ಅಂತ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳ ಲೋಭ ಎಂಬತಕ್ಕಂತ ಇವು 6 ವೈರಿಗಳು ಏನದವಲ್ಲ, ಇವು ನಮಗ್ ಹುಟ್ಟಾಕ ಹೊಂದಾಕ ಕಾರಣಕ್ಕವು ಅಂತ. ಅದಕ್ಕೆ ಹಿರಿಯನ್ನ ಇವು 6 ವೈರಿಗಳಲ್ಲಿ ಹಿರಿಯ ವೈರಿ ಯಾರಂದ್ರ ಕಾಮ. ಕಾಮದಿಂದನೇ ಕ್ರೋಧ, ಕ್ರೋಧದಿಂದನೇ ಮೋಹ, ಮದ, ಮತ್ಸರಗಳು, ಲೋಭಗಳು ಬೆಳಿತಾವು. ಕಾಮನ ಹೋಯ್ತಂದ್ರ ಅದಕ್ಕೆ ಅಜ್ಜಾರು ಹೇಳ್ತಿದ್ರು, ಅವನ್ನೆಲ್ಲ ಕಳ್ಕೊಂಡು ಬದ್ಲಿ ಈ ಕಾಮನ್ನೇ ಒಂದು ಕಳ್ಕೊಂಡ್ ಬಿಟ್ರಂದ್ರ, ಅಡಕಲ್ ಗಡಿಗೆ ಹೊಡೆದಿದ್ರಂದ್ರ ಅದರ ಆಧಾರದ ಮೇಲೆ ಇರ್ತಕ್ಕಂಥ ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಎಲ್ಲ ಹೋಗ್ಬಿಡ್ತಾವಲ್ಲ. ಸುಮ್ನೆ ಯಾಕೆ ಅವನು ಒಂದೊಂದ ಕಳ್ಕೊಳಕ್ ಹೋಗ್ಕಿರಿ? ಮೊದ್ಲೇಕ ಇದನ್ನ ಹಿರೇ ಉದ್ರಿನ ನಾಶ ಮಾಡ್ಕೊಂಡ್ ಬಿಡ್ರಿ. ಇದನ್ನ ಕಳ್ಕೊಂಡಾಕ ಜ್ಞಾನ ಬೇಕಾಗೈತಿ, ವಿವೇಕ ಬೇಕಾಗೈತಿ, ವಿವೇಕವಂತರ ಸಂಘ ಬೇಕಾಗೈತಿ. ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು, ಹಂಗ ಲಭಿಸುದಿಲ್ಲ. ಹೌದಲ್ರಿ? ಸತ್ಸಂಗಕ್ಕೆ ಬಂದ ಮೇಲೆ ಅಲ್ಲಿ ಮತ್ತೆ ಕುಂತ ಕೇಳಾಕ ಹಚ್ಚುದಿಲ್ಲ. ಅದನ್ನ ಕೇಳಿದ್ರ ಮತ್ತ ಅದರಂತೆ ನೆಡ್ಯಾಕ ಹಚ್ಚುದಿಲ್ಲ. ಹೌದಲ್ರಿ? ಬಹಳ ಕಠಿಣ ಐತಿ ಅಂತಿದ್ರು. ಅದಕ್ಕೆ ನಮ್ದು ದೃಢವಾದಂತ ಇಚ್ಛೆ ಬೇಕಿದನ್ನು ಒಂದೇ ತೀರ್ತೀನಿ ಅನ್ನುವಂತ ಒಂದು ಏನಾರ ಆಗಲಿಪ್ಪ ನನಗದ. ಇವೆಲ್ಲ ಹೊರಗಿನವೆಲ್ಲ ಹಾಳಾದ್ರೂ ಚಿಂತಿಲ್ಲ, ನಾನು ಮಾತ್ರ ಇದನ್ನು ಹೊಂದೇ ತೀರ್ತೇನೆ ಅನ್ನುವಂತ ದೃಢವಾದಂತ ಇಚ್ಛೆ ಇದ್ರೆ ಮಾತ್ರ ಈ ಜನ್ಮ ಸಾರ್ಥಕವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಇಲ್ಲಾಂದ್ರೆ ವ್ಯರ್ಥ ಹೋಗ್ಬಿಡ್ತೈತಿ. ಹೌದಲ್ರಿ? ಇದನ್ನ ಮಾಡಾಕ ಇಂದ್ರಿಯ ಸುಖಕ್ಕಾಗಿನ ಈ ಜನ್ಮವನ್ನ ಪಡೆದು ಬಂದ್ರೆ ವ್ಯರ್ಥ ಅಂತ. ನರ ಜನ್ಮದಿಂದ ಏಹದೋಳು ಮಿಗಿಲುಂಟೆ ಅಂತ ಅವ್ರು ಯಾರು ಕೇಳಿದ್ರು? ಇದನ್ನ ಈ ಕಾಮವನ್ನ ಜಯಿಸಾಕ್ ಬರ್ತೈತಿ ಅಂತನ ಹೇಳಿದ್ರು. ಇದ್ರೊಳಗ ಸುಖ ಇಲ್ಲ ಅಂತ ತಿಳಿದ್ ನೋಡಿ ಹಿಂದಕ್ ಸರಿಯಾಕ್ ಬರ್ತೈತಿ ಅಂತನ ಇದಕ್ಕೆ ಶ್ರೇಷ್ಠ ಅಂತ ಹೇಳಿದ್ರು. ಯಾಕಂದ್ರೆ ಇಲ್ಲಿ
ನಿನ್ನೆ ಮಾಡಿದ ಅನುಭವ ಇವತ್ತು ನೆನಪು ಮಾಡ್ಕೊಳಕ್ ಸಾಧ್ಯ ಐತಿ. ಹೌದಲ್ರಿ? ಇತರ ಜೀವರಾಶಿಗಳಲ್ಲಿ ಈ ವಿವೇಕ ಇಲ್ಲ. ನಿನ್ನೆ ಇದನ್ನ ಮಾಡಿದ್ದೆ ಏನ್ ಸಿಕ್ಕೈತಿ ಅನ್ನುವಂತ ಒಂದು ನೆನಪು ಇಲ್ಲಿ ಐತಿ. ನಾಳಿಗೆ ಇದನ್ನ ಮಾಡ್ಬೇಕು ಮಾಡಬಾರ್ದು ಅನ್ನುವಂತ ವಿವೇಕನೂ ಐತಿ. ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾವು. ಆ ಜನ್ಮದೊಳಗಿಲ್ಲ. ಇತರ ಪಶು ಪಕ್ಷಿ ಪ್ರಾಣಿ ಗಿಡ ಮರಗಳಲ್ಲಿ ಈ ವಿವೇಕ ಇಲ್ಲ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಇದ್ದವು. ನಾವು ಇದನ್ನ ಮತ್ತೆ ಎದಕ್ಕೆ ಉಪಯೋಗ ಮಾಡಾಕತ್ತೇವೋ? ಬರೀ ಇದು ಆಹಾರ, ನಿದ್ರಾ, ಭಯ, ಮೈಥುನ ಇವ 4 ಕ್ರಿಯೆಗಾಗಿ ಇದನ್ನ ಉಪಯೋಗ ಮಾಡಿದ್ರೆ ವ್ಯರ್ಥ ಅಂತಾರ. ನೀನು ಎಷ್ಟು ಜನ್ಮ ಎತ್ತಿ ಅದಕ್ಕಾಗಿ ಕಳೆದು ಬಂದಿ? ಬರೀ ಆಹಾರ, ನಿದ್ರಾ, ಭಯ, ಮೈಥುನಕ್ಕಾಗೇನ. ಹೌದಲ್ರಿ? ಹುಟ್ಟದ ಪ್ರಾಣಿ ವರ್ಗ ಇಲ್ಲ, ಹೌದಲ್ರಿ? ಪಶು ವರ್ಗ ಇಲ್ಲ ನಿಂದು. ಗಿಡ ಮರಗಳಾಗಿ ಹುಟ್ಟಿ ಬಂದಿ, ಪಶು ಪಕ್ಷಿಯಾಗಿ ಹುಟ್ಟಿ ಬಂದಿ, ಕ್ರಿಮಿ ಕೀಟಾದಿಗಳಾಗಿ ಹುಟ್ಟಿ ಬಂದಿ. ಎಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿ ಹುಟ್ಟುತ್ತಾ ಸಾಯುತ್ತನ ಬಂದಿ. ಅದಕ್ಕೆ ವಿಷಯದ ಮೇಲಿನ ಪ್ರೀತಿಗಾಗಿ. ಆ ಪ್ರೀತಿಯನ್ನು ಈಗ ಕಳ್ಕೋ ಅಂತ ಹೇಳ್ತಾರೆ. ಪ್ರೀತಿ ಎದರ ಮೇಲೆ ಬೆಳಿಬೇಕಾಗೈತಿ? ನಿನ್ನ ಸ್ವರೂಪದ ಮೇಲೆ ಬೆಳಿಬೇಕಾಗೈತಿ. ನಾನು ಸಚ್ಚಿದಾನಂದ ಸ್ವರೂಪನಾದೇನೆ ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ಕೊಂಡು ಅಲ್ಲಿ ಗಟ್ಟಿಯಾಗಿ ನೆಲೆಯಾಗಿ ನಿಲ್ಲಬೇಕಾಗೈತಿ. ಅಂದಾಗ ಮಾತ್ರ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತೆ. ಅದಕ್ಕೆ ಈ ಸ್ವಾರ್ಥಕತೆಯನ್ನು ಮಾಡ್ಕೋಬೇಕಂದ್ರೆ ಇದನ್ನ ಮೊದಲೇಕೆ ಬಿಡ್ಬೇಕು ಅಂತ, ಕಾಮವನ್ನು. ಹೌದಲ್ರಿ? ಈ ಕಾಮ ಏನ್ ಮಾಡ್ತೈತಿ? ನಿನ್ನ ಜಗತ್ತಿನೊಳ ಪೂಜ್ಯತೆಗೊಂಡಿ ಅಂದ್ರೂ ಕೂಡ ಒಂದ್ ಸ್ವಲ್ಪ ದೋಷ ಆಯ್ತಂದ್ರೆ, ಹೌದಲ್ರಿ? ಕಾಮ ಒಳಗೆ ಏನೇನ್ ಮಾಡಾಕ್ ಹಸ್ತತಿ ಹೇಳಕ್ ಬರುದಿಲ್ಲ. ಎಲ್ಲಾ ಕೇಳಿರಿ ನೀವು. ಸಾಕಷ್ಟು ದೇವಮಾನವರು ಅಂತ ಮೆರೆದಾರ, ಏನೇನಾಗಿ ಹೋದ್ರು ಸ್ವಲ್ಪ ಇಚ್ಛೆಗಾಗಿನ. ಅದಕ್ಕೆ ವಿಚಾರ ಮಾಡ್ಬೇಕಾಯ್ತಿ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು ಭೂಮಂಡಲದೊಳಗಿನ ಭೋಗ ಭೋಗಗಳನ್ನು ಅತಿಗಳೇ ಇದೆ ಅಂತ. ಇವನ್ ಬಿಡ್ಬೇಕ ಅಂತ ಹೇಳ್ತಾರ. ಇದ್ರೊಳಗ ಸುಖ ಇಲ್ಲ ಅಂತ ಬಿಡ್ಬೇಕ. ಇದನ್ ಬೆಣ್ಣ ಹತ್ತಿ ಹೋದಾರ ಏನೇನಾಗ್ಯಾರ ವಿಚಾರ ಮಾಡಿ ನೋಡ್ಕೋಬೇಕಾಯ್ತಿ. ಈ ವಿಷಯದೊಳಗೆ ಸುಖ ಐತಂತ ಬೆಣ್ಣ ಹತ್ತಿ ಹೋದಾರ ಏನೇನಾಗಿ ನಶಿಸಿ ಹೋದ್ರ ವಿಚಾರ ಮಾಡ್ರಿ. ಹೌದಲ್ರಿ? ಅದಕ್ಕೆ ಇದ್ರೊಳಗೆ ಸುಖ ಇಲ್ಲ ಅಂತ ಕೈ ಬಿಡ್ಬೇಕಾಗೈತಿ. ನಾವು ತಿಳಿದು ಕೈ ಬಿಡ್ಬೇಕಾಗೈತಿ. ಹಂಗಲ್ಲ ಬರೇ ಅವನ್ನ ಪಡೆಯೋದಕ್ಕೋಸ್ಕರ ಸಾಧನೆ ಮಾಡಿದ್ರೆ ಉಪಯೋಗ ಇಲ್ಲ ಅಂತ. ಆಗಲ್ಲಿ ಹೇಳಿದ್ರಲ್ಲ, ಕುದುರೆ ಪಡೆಯೋ ಸಲುವಾಗಿ ಸಮಾಧಿ ಹಚ್ಚಿದ್ರೆ ಏನು ಮಾಡೋದು? ವಾಸನೆ ಹೋಗುದಿಲ್ಲ ಅದರಿಂದ. ಇಚ್ಛೆಗಳನ್ನ ಇಟ್ಕೊಂಡ ನೀ ಎಲ್ಲ ಸಾಧನೆ ಮಾಡಿದ್ರೆ ಈ ವ್ಯರ್ಥ ಅಂತದ. ಇಚ್ಛೆಗಳನ್ನ ನಾಶ ಮಾಡ್ಕೋಬೇಕಾಗೈತಿ. ಈ ಜನ್ಮಾಂತರಕ್ಕೆ ಕಾರಣ ಆಗ್ತಕ್ಕಂಥ ಇಚ್ಛೆ ಏನೈತಲ್ಲ, ಬಯಕೆಗಳು, ಅದಕ್ಕೆ ಕಾಮ ಅಂತ ಕರೆದ್ರವ್ರು. ಈ ಕಾಮನೆಯನ್ನ ಮೊದಲೇ ಬಿಡಬೇಕಾಗೈತಿ. ಸಾಕಷ್ಟು ಅದನ್ನೆಲ್ಲ ಹಿಂದೆ ಮಾಡಕೊಂತ ಬಂದೇವ್ ನಾವು. ಅದರಿಂದ ಏನು ಉಪಯೋಗ ಆಗೈತಿ? ಅದಕ್ಕೆ ವಾಸನೆ ಉರಿಸದೆ ಅಂತೀವಿ. ವಾಸನೆ ಉರಿಸಿದಾಗ ನಿನಗೆ ಏಕಾಗ್ರತೆ ಬರ್ತೈತಿ. ಇಲ್ಲ ಅಂದ್ರೆ ಹಠದಿಂದ ನೀ ಏಕಾಗ್ರತೆಯನ್ನ ಸಾಧಿಸಿದ್ರೆ ಏನ್ ಮಾಡೋದು? ಅದು ಉಪಯೋಗ ಇಲ್ಲ. ವಿವೇಕದಿಂದ ಸಾಧಿಸ್ಬೇಕಾಗೈತ್ರಿ ನಾವು. ಅದಕ್ಕೆ ವಿವೇಕವಂತರ ಸಂಘ ಮಾಡ್ಬೇಕಾಗೈತಿ. ಆ ಸಂಘದೊಳಗೆ ಬಂದ ಮೇಲೆ ಚೆನ್ನಾಗಿ ಕೇಳಿ ಅದನ್ನ ಮನನ ಮಾಡಿ ನಿಧಿಧ್ಯಾಸನ ಕೈಕೊಂಡ ಮಾತ್ರ ವಿಷಯಗಳ ಮೇಲಿನ ಪ್ರೀತಿ ಕಡಿಮೆ ಆಕೈತಿ. ನೆರೆ ಕೇಳು, ಕೇಳಿದ್ದನ್ನ ಅರಿದನ್ನ ಮತ್ತ ಮರೆಯದಿರು. ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರೆಗೊಂಡು ನೀನೇ ಸುಖಿಯಪ್ಪೆ ಅಂತ. ಯಾವಾಗ ವಿಷಯಗಳ ಮೇಲಿನ ಮಮಕಾರವನ್ನು ಕಳ್ಕೊಂಡ್ಯೋ ಅವಾಗ ನೀನು ಸುಖಿ ಅಕ್ಕಿ ಅಂತ. ಅಲ್ಲಿವರೆಗೂ ಸುಖ ಇಲ್ಲ ನೀನು. ಸುಖ ಬೇಕಂದ್ರೆ ಇದ್ರ ಮ್ಯಾಲಿನ ಮಮಕಾರವನ್ನು ಕಳ್ಕೊ. ಅದ್ರ ಒಳಗಿನ ದೋಷಗಳನ್ನ ಅರಿ. ಪ್ರತಿಯೊಂದು ವಿಷಯದಲ್ಲಿ ದೋಷಗಳದಾವ. ಆ ದೋಷಗಳನ್ನ ಅರಿಯುವಂತ ವಿವೇಕವನ್ನ ನಾವು ಬೆಳೆಸ್ಕೋಬೇಕಾಗಿ. ಶಬ್ದದೊಳಗೆ ದೋಷ ಐತಿ, ರೂಪದೊಳಗೆ ದೋಷ ಐತಿ, ರಸದೊಳಗೆ ದೋಷ ಐತಿ, ಗಂಧದೊಳಗೆ ದೋಷ ಐತಿ, ಸ್ಪರ್ಶದೊಳಗೆ ದೋಷ ಐತಿ. ದೋಷ ಇದ್ದಾಗ ಅವು ಬೇಸರಿಕೆ ಅಕ್ಕವು. ದೋಷ ಇರ್ಲಿಲ್ಲ ಅಂದ್ರೆ ಅವು ಬೇಸರ ಹಾಕಿದ್ದಿಲ್ಲ. ಹೌದಲ್ರಿ? ರೂಪ ನಮಗೆ ಎಷ್ಟೊತ್ತನ ಸುಖ ಕೊಡ್ತತಿ? ಕ್ಷಣಿಕ. ರಸ ಎಷ್ಟೊತ್ತನ ಸುಖ ಕೊಡ್ತತಿ? ಕ್ಷಣಿಕ. ಈ ಎಲ್ಲ ಇಂದ್ರಿಯಗಳ ಏನು ವಿಷಯ ವಸ್ತುಗಳದಾವಲ್ಲ ಅವೆಲ್ಲ ಸುಖ ಅನ್ನೋದು ಕ್ಷಣಿಕ ಐತಿ ಅಂತ. ನೀರ ಬಟ್ಟೆ ಎದ್ದಿ ಚಿಪ್ಪಿದ್ರಿ ಏಟ್ ಸುಖ ಕೊಡ್ತೈತಿ? ನೀರ ಅಷ್ಟ ಐತಿ ಅಂತದು. ಹೌದಲ್ರಿ? ನೀರಡಿಕೆ ಹೋಗುದಿಲ್ಲ ಅದರಿಂದ. ನೀರ ಬಟ್ಟೆ ಎದ್ದಿ ಸಿಪ್ಪುದ್ರಿಂದ ನೀರಡಿಕೆ ಹೋಗುದಿಲ್ಲ.
ಹಂಗ ವಿಷಯದ ಹಪಪಿ ನಿನಗೆ ಹೋಗ್ಬೇಕಂದ್ರ ಈ ವಿಷಯದ ಮಣ್ಣ ಸಂಪರ್ಕ ಕೈ ಬಿಟ್ಟಾಗ ಹೋಗೈತಿ. ಅವು ತಾತ್ಪೂರ್ತಿಕ ಸುಖ ಅನಿಸ್ತವು ಕರೆ, ಆದ್ರ ಸುಖ ಕೊಡ್ಲಾರವು ಎಂದು. ಅದಕ್ಕೆ ಅವ್ರು ಹೇಳಿದ್ದು, ಇವನು ವಿಷಾದಿಗಳನ್ನ ಬೆನ್ನ ಹತ್ತಿ ಸುಖವನ್ನ ಹೊಂದಿದವ್ರು ಹಿಂದೂ ಇಲ್ಲ ಮುಂದೂ ಸಿಗುವುದಿಲ್ಲ ಅಂತ. ಹಿಂದೆ ಯಾರೂ ಕಂಡಿನ ಇಲ್ಲ, ಮುಂದೆ ಯಾರೂ ಅದರಿಂದ ಸುಖ ಹೊಂದಕ್ಕಾಗುದಿಲ್ಲ. ಅದಕ್ಕೆ ವಿಷಯಗಳ ಮೇಲಿನ ಮಮಕಾರವನ್ನ ಕಳ್ಕೊ. ಈ ವಿಷಯಗಳ ಮೇಲಿನ ಮಮಕಾರ ನಿನಗೇನ್ ಮಾಡ್ತೈತಿ ಅಂದ್ರೆ, ಅನುಕೂಲ ಆತ ಅಂದ್ರ ಮತ್ತೊಂದು ಬೇಡಾಕಸ್ತೈತಿ, ಪ್ರತಿಕೂಲ ಆತ ಅಂದ್ರ ನಿಷಿದ್ಧ ರೀತಿಯಿಂದ ಪಡ್ಯಾಕರ ಪ್ರಯತ್ನ ಮಾಡ್ತೈತಿ, ದುಷ್ಕೃತಿಗಳನ್ನ ಮಾಡಾಕ್ ಹಸ್ತೈತಿ ಅಂತ. ಅದಕ್ಕೆ ಇದ್ರ ಮ್ಯಾಲಿನ ಮಮಕಾರವನ್ನು ಕಳ್ಕೋಬೇಕಾಗೈತಿ. ಸುಖ ಹೊಂದಬೇಕಂದ್ರೆ ಇದರ ಮ್ಯಾಲಿನ ಮಮಕಾರವನ್ನು ಕಳ್ಕೋಬೇಕಾಗೈತಿ. ಅಂದಾಗ ನಮ್ಮ ಸುಖ ಐತಿ. ಇದನ್ನ ಬಿಟ್ಟಾಗ ಸುಖ ಐತಂತ ಆ ನಿದ್ರಾ ಅವಸ್ಥೆ ನಮ್ಮ ತೋರಿಸ್ಕೊಡ್ತೈತೆ. ಅಜ್ಞಾನದಿಂದ ಆ ಅವಸ್ಥೆ ಒಳಗೆ ಬಿಟ್ಟು ಹೋಗಿರ್ತೇವೆ ಅದನ್ನ. ಆದ್ರೆ ಇದನ್ನ ವಿವೇಕದಿಂದ ಎಚ್ಚರಿಕೆ ಅವಸ್ಥೆ ಒಳಗೆ ಅದನ್ನ ಬಿಡಬೇಕಾಗೈತಿ. ಅದ್ರ ಮ್ಯಾಲಿನ ಮಮಕಾರವನ್ನು ಬಿಡಬೇಕಾಗೈತಿ. ಎಲ್ಲ ಬಹಳ ಸುಖ ಹೊಂದಬೇಕಂತ ಗಳಿಸ್ತೇವೆ, ಹೌದಲ್ರಿ? ಇವನ್ನೆಲ್ಲ ಎಲ್ಲ ಗಳಿಸ್ತೇವೆ. ಸುಖ ಏಟ್ ಹೊಂದಿದೀವೋ ವಿಚಾರ ಮಾಡಿ ನೋಡಿದೀವ ನಾವು. ಗಳಿಸೋದ್ರೊಳಗ ಆವಿಷ್ಯ ಹೋಯ್ತು, ಹೌದಲ್ರಿ? ಅವನ್ನೆಲ್ಲ ಗಳಿಸೋದ್ರೊಳಗ ಆವಿಷ್ಯ ಹೋಯ್ತು, ಭೋಗ್ಸೋ ಸಾಮರ್ಥ್ಯ ಕುಂತು, ಅದ ಹಪಹಪಿ ಒಳಗ ಜನ್ಮ ಹೋಯ್ತು, ಮತ್ತೆ ಜನ್ಮಾಂತರ ಕಾರಣ ಆಯ್ತು. ಇಚ್ಛೆ ಮಾತ್ರ ದೂರ ಆಗಲಿಲ್ಲ, ಇಚ್ಛೆ ಬೆಳೀತಾ ಹೋಯ್ತು. ಹಂಗ ಇನ್ನ ಹೊಂದಬೇಕು ಗಳಿಸ್ಬೇಕು ಮಾಡ್ಬೇಕು ಅಂತನ ಹೋಯ್ತು, ಆದ್ರ ಸುಖ ಹೊಂದಲಿಲ್ಲ. ಅದಕ್ಕೆ ಇದರ ಮ್ಯಾಲಿನ ಮಮಕಾರವನ್ನು ಕಳ್ಕೋಬೇಕಾಗೈತಿ. ಕಳ್ಕೊಂಡು ನಾ ಸುಖ ಅನ್ನೋದು ನನ್ನ ಒಳಗ ಐತಿ ಅಂತ ಗಟ್ಟಿಗೊಳಿಸ್ಕೋಬೇಕಾಗೈತಿ. ಅದಕ್ಕೆ ವಿವೇಕವಂತರ ಸಂಘ ಮಾಡಬೇಕಾಗೈತಿ. ಅದಕ್ಕೆ ಜ್ಞಾನ ಒಂದ ಏಕೈಕ ಮಾರ್ಗ ಅಂತ. ಇದರಿಂದ ಮಾತ್ರ ಸಾಧ್ಯ ಐತಿ. ಸುಖದ ಇಚ್ಛೆಯನ್ನ ನಾಶ ಮಾಡ್ಕೊಂಡಾಕ ಎದರಿಂದ ಸಾಧ್ಯ ಐತಿ ಅಂದ್ರೆ ಜ್ಞಾನದಿಂದ. ಅಜ್ಞಾನದಿಂದ ಈ ಸುಖದ ವಿಷಯಗಳಲ್ಲಿ ಸುಖ ಐತಂತ ತಿಳುವಳಿಕೆ ಆಗೈತಿ. ಅದನ್ನ ಜ್ಞಾನದಿಂದ ನಾವು ಹೊಡೆದು ಓಡಿಸ್ಬೇಕಾಗೈತಿ. ಅದಕ್ಕೆ ನಾವು ಇದಕ್ಕೆ ಪ್ರಯತ್ನ ಬೇಕು, ಅಂದ್ರೆ ಮಾತ್ರ ಸಾಧ್ಯ ಐತಿ. ಆ ಪ್ರಯತ್ನವನ್ನು ಮಾಡಿ ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಸಾನ್ನಿಧ್ಯಕ್ಕೆ ನಮಸ್ಕರಿಸಿ. ಇದುವರೆಗೆ ಶ್ರವಣ ಆಯಿತು. ಇನ್ನೊಂದು 2 ನಿಮಿಷ ಮೌನ ಮನನ. सकल साधु संत महाराज की जय. ಈ ತಿಂಗಳದು ಕಾರ್ಯಕ್ರಮಗಳ ವಿವರ ಗದ. ಶುಕ್ರವಾರ 6ನೇ ತಾರೀಕಿನಿಂದ 8ನೇ ತಾರೀಕುವರೆಗೆ ಧಾರವಾಡ ತಾಲೂಕಿನ ಹಾರೋಬಳೋಡಿ ಗ್ರಾಮದಲ್ಲಿ ಕಾಮದಹನ ಕಾರ್ಯಕ್ರಮ ನಿಮಿತ್ತ 3 ದಿನ ಸಮರ್ಥ ಶಿವಾನಂದಪ್ಪನವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ದಿನಾಂಕ 9ರಂದು ನವಲಗುಂದ ತಾಲೂಕಿನ ನಾಗನೂರು ಕಾರ್ಯಕ್ರಮದಲ್ಲಿ ತತ್ವಾಮೃತ ಕಾರ್ಯಕ್ರಮ. 21ನೇ ತಾರೀಕು ನವಲಗುಂದ ತಾಲೂಕು ಶಿರೂರು ಗ್ರಾಮದಲ್ಲಿ ಆತ್ಮಾನಂದ ಆಶ್ರಮದಲ್ಲಿ ತತ್ವಜ್ಞಾನ ಪ್ರವಚನ ಕಾರ್ಯಕ್ರಮ. 22ರಂದು ಧಾರವಾಡದ 15 ಮತ್ತು ಶನಿವಾರ ಇದು ಶಿರೂರು ಕಾರ್ಯಕ್ರಮ 15ನೇ ತಾರೀಕು. ಹಾಂ 3ನೇ ರವಿವಾರ 15ನೇ ತಾರೀಕು ಧಾರವಾಡದಲ್ಲಿ ರಾಘವೇಂದ್ರ ನಗರದ ಆತ್ಮಾನಂದ ಆಶ್ರಮದಲ್ಲಿ ತತ್ವಾಮೃತ ಕಾರ್ಯಕ್ರಮ. 22ನೇ ತಾರೀಕು 3ನೇ ಶನಿವಾರ ನವಲಗುಂದ ತಾಲೂಕು ಶಿರೂರು ಗ್ರಾಮದಲ್ಲಿ. ಆಮೇಲೆ 25ನೇ ತಾರೀಕು ನವಲಗುಂದ ತಾಲೂಕು ಸೊಟಕ್ನಾಳ್ ಗ್ರಾಮದ ಆತ್ಮಾನಂದ ಆಶ್ರಮದಲ್ಲಿ ತತ್ವಾಮೃತ ಕಾರ್ಯಕ್ರಮ. ಅದೇ ರೀತಿ 25ನೇ ತಾರೀಕಿನಿಂದ ಪ್ರಾರಂಭವಾಗಿ ಗುರುವಾರ ದಿನಾಂಕ 2/4/2020 ಏಪ್ರಿಲ್ 2ರವರೆಗೆ ಧಾರವಾಡ ತಾಲೂಕಿನ ಕುಡಕಲ್ಕಟ್ಟಿ ಗ್ರಾಮದಲ್ಲಿ ರಾಮನವಮಿ ಕಾರ್ಯಕ್ರಮ. ಇದು ಪ್ರತಿ ವರ್ಷದಂತೆ 25ನೇ ತಾರೀಕಿನಿಂದ, ಇದೇ ತಿಂಗಳು 25ರಿಂದ ಏಪ್ರಿಲ್ 4ರವರೆಗೆ, ಏಪ್ರಿಲ್ 2ರವರೆಗೆ 2ನೇ ತಾರೀಕುವರೆಗೆ ರಾಮನವಮಿ ಕಾರ್ಯಕ್ರಮ. ಆಮೇಲೆ ಮುಂದಿನ ತಿಂಗಳು
ಏಪ್ರಿಲ್ 5ನೇ ತಾರೀಕು ಇದೇ ಹಾಲ್ ಒಳಗೆ ಬೆಂಗಳೂರು ಕಾರ್ಯಕ್ರಮ, ಮೊದಲನೇ ರವಿವಾರದ್ದು. ಈ ರೀತಿ ಕಾರ್ಯಕ್ರಮಗಳಿದಾವು. ಎಲ್ಲರೂ ತಾವು ಅನುಕೂಲ ಮಾಡಿಕೊಂಡು ಅಲ್ಲಿ ಹೋಗಿ ಶ್ರವಣ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೇವೆ. ಹಾಗೆ ಇವತ್ತಿನ ಪ್ರಸಾದ ವ್ಯವಸ್ಥೆಯನ್ನು SF ತೋಟಿಗೆ ಅಂಕಲ್ ಅವರು ಬೈಲಹೊಂಗಲ ಮುಕ್ಕಾಮೋಸ್ತಿ ಸುತ್ತಗಟ್ಟಿ ಗ್ರಾಮದೊಳಗೆ ಇರ್ತಾರೆ, ಅವರು ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಗುರುದೇವ್ ಆತ್ಮಾನಂದರು ಆಯುರಾರೋಗ್ಯ ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ಕೊತಾ ಇದ್ದೀನಿ. ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಅಥವಾ ಇನ್ನೊಂದು 50 ನಿಮಿಷ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಇನ್ನೊಂದು ವಿನಂತಿ, ಮೊದಲು ತಾಯಂದಿರಿಗೆ ಊಟದ, ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಊಟದ ವ್ಯವಸ್ಥೆ ಆಗಬೇಕು. ಆಮೇಲೆ ಯುವಕರು ಸ್ವಲ್ಪ ಲೇಟಾಗಿ ಪ್ರಸಾದವನ್ನು ತಗೋಬೇಕು ಅಂತ ಕೇಳ್ಕೊತಿದ್ದೆ. ಹಾಗೆ ಪರಸ್ಥಳದಿಂದ ಬಂದವರು ಮೊದಲು ತಾವು ಭೋಜನ ಮಾಡ್ಕೊಂಡ್ಬಿಡ್ರಿ. ಬೆಂಗಳೂರು ಅವರು ಸ್ವಲ್ಪ ಹಿಂದೆ ನಿಂತು. ಹಾಗೆ ಪ್ಯಾಂಪ್ಲೆಟು ಹಾರವಳ್ಳಿ ಗ್ರಾಮದ್ದು ಮತ್ತು ಪುಡಕಲ್ಕಟ್ಟಿ ಗ್ರಾಮದ ಪ್ಯಾಂಪ್ಲೆಟ್ಗಳು ಇಲ್ಲಿ ಅದಾವ.